ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಹಾಗೆ ನಾನಿವತ್ತು ನನ್ನ ಮಗಳು ಸ್ಕೂಲಿಗೆ ಯಾವ ರೀತಿ ತಯಾರಿ ಆಗ್ತಾಳೆ, ಹಾಗೆ ಅದೇ ದಿವಸ ನಾವು ಈವ್ನಿಂಗ್ ಯಾವ ಕಡೆ ಹೊರಟ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಈ ವಿಡಿಯೋನ ನೀವು ಕೊನೆಯವರೆಗೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಮಗಳು ಹೋಗ್ತಾ ಇರುವಂಥ ಶಾಲೆ ತುಂಬಾ ಹತ್ತಿರ ಇರೋದ್ರಿಂದ ಅವಳು ಯಾವುದೇ ರಿಕ್ಷಾ ಅಥವಾ ವ್ಯಾನಲ್ಲೇ ಹೋಗ್ತಾ ಇಲ್ಲ, ನಾನೇ ಕರ್ಕೊಂಡೋಗಿ ಬಿಡ್ತಾ ಇದ್ದೀನಿ. ಹಾಗೆ ಮಧ್ಯಾಹ್ನ ರಿಟರ್ನ್ ಬರ್ತಾಳೆ ಮನೆಗೆ. ಹಾಗೆ ಅವಳನ್ನು ಮಧ್ಯಾಹ್ನ ಕೂಡ ನಾನೇ ಹೋಗಿ ಕರ್ಕೊಂಡು ಬರ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾಳೆ. ತುಂಬ ಹತ್ತಿರ ಆಗಿರೋದ್ರಿಂದ ನಮಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಎಜುಕೇಷನ್ ಕೂಡ ತುಂಬಾ ಚೆನ್ನಾಗಿದೆ ಆ ಶಾಲೆಯಲ್ಲಿ. ಇವಾಗ ಸ್ಕೂಲಿಗೆ ರೆಡಿ ಆದ್ಲು. ಈ ವರ್ಷ ಅವಳು ಯೂನಿಫಾರ್ಮ್ ಹಾಕಿಕೊಂಡು ಶಾಲೆಗೆ ಹೋಗೋದು. ನರ್ಸರಿಗೆ ಹೋಗುವಾಗ ಅವಳು ಕಲರ್ ಡ್ರೆಸ್ಸಲ್ಲೇ ಹೋಗ್ತಾ ಇದ್ಲು. ಹಾಗಾಗಿ ತುಂಬಾ ಖುಷಿ ಅವಳಿಗೆ ಯೂನಿಫಾರ್ಮ್ ಹಾಕಿಕೊಂಡು ಹೋಗೋದಂದರೆ. ಹಾಗೆ ಅದೇ ದಿವಸ ಸಂಜೆ ನಾವು ಶಾಪಿಂಗಿಗೆ ಹೊರಟ್ವಿ. ಚಿಕ್ಕತ್ತೇವರ ಗೃಹ ಪ್ರವೇಶ ಇದೆ ಅಂತ ಹೇಳಿದ್ನಲ್ವಾ, ಹಾಗಾಗಿ ಅವರಿಗೆ ಮನೆಗೆ ಕೆಲವೊಂದು ಐಟಮ್ಸ್ ಪರ್ಚೇಸ್ ಮಾಡಲಿಕ್ಕಿತ್ತು. ಹಾಗಾಗಿ ಅವರ ಜೊತೆ ನಾವು ಕೂಡ ಹೊರಟ್ವಿ. ನಮ್ಮ ಜೊತೆ ಅತ್ತಿಗೆ ಕೂಡ ಬಂದಿದ್ದರು. ಇವಾಗ ರಿಕ್ಷಾದಲ್ಲಿ ಹೊರಟ್ವಿ ನಾವು. ಹೋಗ್ತಾ ದೇವರ ಸ್ಟ್ಯಾಂಡ್ ಒಂದು ಬೇಕಾಗಿತ್ತು ಅವರಿಗೆ. ಹಾಗಾಗಿ ಚಿಕ್ಕತ್ತೆ ಮತ್ತು ಅತ್ತಿಗೆ ಅದನ್ನು ನೋಡ್ಕೊಂಡು ಬರೋಣ ಅಂತೇಳಿ ಹೋದರು. ಅಲ್ಲಿ ರೋಡ್ ರಿಪೇರಿ ಆಗ್ತಾಯಿತ್ತು. ನನ್ನ ಮಗಳು ಕೂಡ ಇರೋದ್ರಿಂದ ಅವಳನ್ನು ನಾನು ಕರ್ಕೊಂಡು ಹೋಗಲಿಲ್ಲ. ನಾವು ರಿಕ್ಷಾದಲ್ಲೇ ಕೂತ್ಕೊಂಡ್ವಿ. ಹಾಗಾಗಿ ಅವರೇ ಹೋಗಿ ನೋಡ್ಕೊಂಡು ಬಂದರು. ಅಲ್ಲಿಂದ ನಾವು ತೊಕ್ಕೋಟಿಗೆ ಹೊರಟ್ವಿ. ತೊಕ್ಕೋಟಲ್ಲೇ ಶಾಪಿಂಗ್ ಮಾಡಲಿಕ್ಕಿರೋದು. ಅಲ್ಲಿ 99 ಶಾಪ್ ಅಂತೇಳಿ ಇತ್ತು. ಹಾಗಾಗಿ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ 99 ರುಪೀಸ್ಗೆ ತುಂಬ ಐಟಮ್ಸ್ ಸಿಗ್ತಾ ಇತ್ತು ಮೊದಲು. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ಹಾಗೆ ದಾರಿ ಮಧ್ಯ ಇನ್ನೊಂದು ಕಡೆ ಶಾಪಿಗೆ ಹೋದರು ಅವರು, ದೇವರ ಸ್ಟ್ಯಾಂಡ್ ನೋಡಲಿಕ್ಕೆ. ಅಲ್ಲಿ ಕೂಡ ಅವರಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅಲ್ಲಿಂದ ಕೂಡ ರಿಟರ್ನ್ ಹೋದ್ವಿ ನಾವು. ಅಲ್ಲಿಂದ ರಿಟರ್ನ್ ನಾವು ಡೈರೆಕ್ಟಾಗಿ ತೊಕ್ಕೋಟ್ ಶಾಪಿಗೆ ಹೋದ್ವಿ, 99 ಶಾಪ್ ಅಂತ ಹೇಳಿ. ಇವಾಗ ಶಾಪಿಗೆ ರೀಚ್ ಆದ್ವಿ. ಆದರೆ ಮೊದಲು 99 ಶಾಪ್ ಅದು ಇಲ್ಲಿ ಇರಲಿಲ್ಲ, ಬೇರೆ ಕಡೆ ಇತ್ತು. ಅದು ಇತ್ತೀಚೆಗೆ ಇಲ್ಲಿಗೆ ಶಿಫ್ಟ್ ಆಯಿತು ಅಂತ ಹೇಳಿದರು. ಆದರೆ ಇಲ್ಲಿ ಎಲ್ಲ ಐಟಮ್ಸ್ಗೆ 99 ಅಲ್ಲ, ಅಂದರೆ ಜಾಸ್ತಿ ರೇಟಿದ್ದು ಕೂಡ ಇತ್ತು. ಮೊದಲೆಲ್ಲ ಒಂದು ಬಕೆಟಿಗೆಲ್ಲ 99ಗೆಲ್ಲ ಸಿಗ್ತಾ ಇತ್ತು, ಆದರೆ ಇವಾಗ ಅದಕ್ಕೆ 200 ಮಾಡಿದ್ದಾರೆ. ಹಾಗೆ ನಾವು ನಮಗೆ ಬೇಕಾಗಿರುವಂಥ ಐಟಮ್ಸ್ನ ತಗೊಳ್ಳಿಕ್ಕೆ ಈಗ ಹೊರಟ್ವಿ. ಇವಾಗ ಶಾಪ್ ಒಳಗೆ ಬಂದ್ವಿ. ಶಾಪಲ್ಲಂತೂ ತುಂಬಾ ಐಟಮ್ಸ್ ಇದೆ. ಅಂದರೆ ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ. ಹಾಗೆ ರೇಟ್ ಕೂಡ ತುಂಬ ಜಾಸ್ತಿ ಏನಲ್ಲ, ಕೈಗೆಟುಕುವ ದರದಲ್ಲೇ ಇದೆ. ಆದರೆ ಮೊದಲು 99 ರುಪೀಸ್ಗೆ ಕೂಡ ಸಿಗ್ತಾ ಇತ್ತು ಇದೇ ಐಟಮ್ಸ್ ಎಲ್ಲ. ಇವಾಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಆದರೆ ನಮಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ ಇಲ್ಲಿ ಇದೆ. ಒಮ್ಮೆ ಬನ್ನಿ ನೀವು ಕೂಡ. ತುಂಬಾ ಚೆನ್ನಾಗಿದೆ. ಪಾತ್ರೆಗಳಾಗಿರ್ಬೋದು, ಎಲ್ಲ ಐಟಮ್ಸ್ ಯಾವುದು ಕೂಡ ಇಲ್ಲ ಅಂತೇನಿಲ್ಲ, ಪ್ರತಿಯೊಂದು ಐಟಮ್ಸ್ ಇಲ್ಲಿ ಸಿಗುತ್ತೆ. ನೋಡಲಿಕ್ಕೇ ತುಂಬ ಖುಷಿಯಾಗುತ್ತೆ.
ಮನೆ ಡೆಕೋರೇಷನ್ ಮಾಡಲಿಕ್ಕೆ ಏನಾದರೂ ನಿಮಗೆ ಫ್ಲವರ್ಸ್ ಏನಾದರೂ ಬೇಕಿದ್ದರೆ ಕೂಡ ಇಲ್ಲಿಗೆ ಬರ್ಬೋದು. ವೆರೈಟಿ ಫ್ಲವರ್ಸ್ ಪಾಟ್ ಆಗಿರ್ಬೋದು, ಫ್ಲವರ್ಸ್ ಡೆಕೋರೇಷನ್ಗೆ ತುಂಬ ಇದೆ ಕಲೆಕ್ಷನ್ಸ್. ಇಲ್ಲಿಗೊಮ್ಮೆ ಬನ್ನಿ. ಹಾಗೆ ಅತ್ತೆಗೆ ಗ್ಯಾಸ್ ಸ್ಟವ್ ಬೇಕಾಗಿತ್ತು, ಅವ್ರು ಗ್ಯಾಸ್ ಸ್ಟವನ್ನು ಕೂಡ ತಗೊಂಡ್ರು. ಹಾಗೆ ಇಲ್ಲಿ ನೋಡಿ ಬಾಟಲ್ಸ್ ಎಲ್ಲ, ಇವಾಗ ಜಾಸ್ತಿ ಯಾರು ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡೋದಿಲ್ಲ, ಈ ಥರದ ಬಾಟಲನ್ನೇ ಯೂಸ್ ಮಾಡ್ತಾರೆ. ಹಾಗೆ ತುಂಬ ಐಟಮ್ಸ್ ಇತ್ತು, ನೋಡಲಿಕ್ಕೇ ಒಂಥರ ಖುಷಿ. ಪಾತ್ರೆಗಳನ್ನೆಲ್ಲ, ಅದು ಕುಕ್ ಮಾಡೋರಿಗಂತೂ ಪಾತ್ರೆ ಎಲ್ಲ ನೋಡಿದರೆ ತುಂಬ ಖುಷಿ ಆಗುತ್ತಲ್ವ. ನಮಗಂತೂ ಪಾತ್ರೆಗಳನ್ನು ನೋಡುವಾಗ ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ. ಸ್ಟೀಲ್ ಪಾತ್ರೆ ಹಾಗೆ ಅಲ್ಯೂಮಿನಿಯಂ ಪಾತ್ರೆ ಕೂಡ ಇತ್ತು. ಹಾಗೆ ಅವರು ಇಟ್ಟಿರುವಂಥ ರೀತಿಗಳಾಗಿರ್ಬೋದು ಎಲ್ಲ ತುಂಬ ನೀಟಾಗಿ ಜೋಡಿಸಿದ್ರು. ಹಾಗೆ ಇಲ್ಲಿ ನೋಡಿ ಬಕೆಟ್ಸನ್ನು ಯಾವ ರೀತಿ ಜೋಡಿಸಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ನೋಡಲಿಕ್ಕೆ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತದು. ಅಲ್ಲಿಂದ ನಾವು ನೆಕ್ಸ್ಟ್ ಫ್ಲೋರಿಗೆ ಹೋದ್ವಿ. ಹಾಗೆ ಇಲ್ಲಿ ಮ್ಯಾಟ್, ಹಾಗೆ ಬಕೆಟ್, ಟಬ್, ಹಾಗೆ ಚೇರ್, ಸ್ಟೂಲ್, ಕರ್ಟೈನ್ಸ್, ಹಾಗೆ ಚಪ್ಪಲ್, ಹಾಗೆ ಬಟ್ಟೆ ಒಣಗಿಸುವಂಥ ಸ್ಟ್ಯಾಂಡ್ ಆಗಿರ್ಬೋದು, ಹೀಗೆ ತುಂಬ ವೆರೈಟೀಸ್ ಇತ್ತು. ಇಲ್ಲಿ ಕೂಡ ಚಪ್ಪಲ್ ಇದೆಲ್ಲ 100 ರೂಪೀಸಿಗೆ ತುಂಬಾ ಚೆನ್ನಾಗಿತ್ತು. ಹಾಗೆ ಮಕ್ಕಳು ಆಟ ಆಡುವಂಥ ವಸ್ತುಗಳಾಗಿರ್ಬೋದು ಎಲ್ಲ ಸೆಟ್, ಕಿಚನ್ ಸೆಟ್ ಆಗಿರ್ಬೋದು, ಡಾಕ್ಟರ್ ಸೆಟ್ ತುಂಬ ಇತ್ತು. ಹಾಗೆ ನನ್ನ ಮಗಳಂತೂ ಯಾವುದಾದ್ರೂ ಒಂದು ತೆಗೆಸಿ ಕೊಡಲೇಬೇಕು ಅಂತ ಹಠ ಮಾಡಿ ಒಂದಂತೂ ತೊಗೊಂಡು ಬಂದಳು. ಹಾಗೆ ಇಲ್ಲಿ ನೋಡಿ ಕಾರ್, ಜೀಪ್ ಎಲ್ಲ ನೋಡಿ ನಾನು ಕೂಡ ಆಟ ಆಡ್ತೀನಿ, ಅದು ನನಗೂ ಕೂಡ ಬೇಕು ಅಂತ ಹೇಳ್ತಾ ಇದ್ಲು. ಹಾಗೆ ನೆಕ್ಸ್ಟ್ ನಾವು ಅಲ್ಲಿಂದ ಕೆಳಗೆ ಹೋದ್ವಿ. ಕೆಳಗಡೆ ಒಂದು ಕಾರ್ನರಲ್ಲಿ 99 ರೂಪೀಸ್ಗೆ ಕೆಲವೊಂದು ಐಟಮ್ಸ್ ಇತ್ತು. ಅಲ್ಲಿ ಫ್ಯಾನ್ಸಿ ಐಟಮ್ಸ್ ಕೂಡ ಇತ್ತು. ಫ್ಯಾನ್ಸಿ ಐಟಮ್ ಚೆನ್ನಾಗಿತ್ತು. 3 ಕ್ಲಿಪ್ಸಿಗೆ 20 ರೂಪೀಸ್ ಆಗಿರ್ಬೋದು. ಹಾಗೆ 6 ಸೆಟ್ ಚಿನ್ನಿಗೆ 20 ರೂಪೀಸ್. ತುಂಬ ಚೆನ್ನಾಗಿತ್ತು ಅದಂತೂ. ಹಾಗೆ ನನ್ನ ಮಗಳು ನಿನ್ನೆ ವಾಟರ್ ಬಾಟಲ್ನ ಕಟ್ ಮಾಡಿ ತೊಗೊಂಡು ಬಂದಿದ್ಲು ಸ್ಕೂಲಿಗೆ ಹೋಗಿ. ಹಾಗಾಗಿ ಅವಳಿಗೋಸ್ಕರ ಒಂದು ವಾಟರ್ ಬಾಟಲ್ ಕೂಡ ತೊಗೊಂಡ್ವಿ. ಹಾಗೆ ಬಿಲ್ ಮಾಡಿ ಅಲ್ಲಿಂದ ರಿಟರ್ನ್ ಮನೆ ಕಡೆಗೆ ಹೊರಟ್ವಿ. ಹಾಗೆ ಹೋಗೋದಕ್ಕೆ ಮಗಳು ಬಿಡಲೇ ಇಲ್ಲ. ಆ್ಯಸ್ ಯೂಶುವಲ್ ನಾವು ಯಾವಾಗಲೂ ಬರುವಂಥ ರೇಯಾನ್ಸಿಗೆ ಹೋಗಲೇಬೇಕು ಅಂತ ಹಠ ಮಾಡಿದ್ಲು. ಹಾಗಾಗಿ ಎಲ್ಲರೂ ರೇಯಾನ್ಸಿಗೆ ಹೋದ್ವಿ. ಹಾಗೆ ಇಲ್ಲಿ ನಾವು ಐಸ್ ಕ್ರೀಮ್ ಮತ್ತು ಚಾಟ್ಸನ್ನು ಆರ್ಡರ್ ಮಾಡಿದ್ವಿ. ಹಾಗೆ ಇಲ್ಲಿ ಐಸ್ ಕ್ರೀಮ್ ಆಗಿರ್ಬೋದು ಅಥವಾ ಚಾಟ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಇಲ್ಲಿಗೆ ಬನ್ನಿ. ಹಾಗೆ ಚಾಟ್ಸ್ ಆ್ಯಂಡ್ ಐಸ್ ಕ್ರೀಮನ್ನು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ರೈನ್ಸಿಂದ ನಾವು ಹೊರಟ್ವಿ. ಚಿಕ್ಕತ್ತಿ ಆದಷ್ಟು ಅವರ ಶಾಪಿಂಗ್ ಆಯಿತು. ಅಲ್ಲಿ ಕೆಲವು ಐಟಮ್ಸ್ ಎಲ್ಲ ತೊಗೊಂಡ್ರು. ಇನ್ನು ಅವರಿಗೆ ದೇವರ ಸ್ಟ್ಯಾಂಡ್ ಒಂದು ತೊಗೊಳ್ಳಿಕ್ಕೆ ಬಾಕಿ ಆಗಿತ್ತು. ಒಂದು ಕಡೆ ನೋಡಿದ್ವಿ, ಅದು ಅವರಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಇವಾಗ ನಾವು ರಯಾನ್ಸಿಂದ ದೇವರ ಸ್ಟ್ಯಾಂಡ್ ನೋಡಲಿಕ್ಕೆ ಹೋದ್ವಿ. ಹಾಗೆ ಇಲ್ಲಿ ಒಂದು ಸ್ಟ್ಯಾಂಡನ್ನು ಸೆಲೆಕ್ಟ್ ಮಾಡಿದ್ರು. ನೆಕ್ಸ್ಟ್ ಡೇ ಬಂದು ತೊಗೊಂಡು ಹೋಗ್ತೀವಿ ಅಂತ ಹೇಳಿ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.